ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಗ್ನಿ ಮತ್ತೆ ಸಾಕ್ಷಿಯನ್ನ ಹತ್ರ ಮಾಡುವುದಕ್ಕೆ ಮನೆಯವರೇ ಮುಂದಾಗ್ಬಿಟ್ರೆ ಆಯ್ತ ಕಡೆ ರಾಜುವನ ರಿಯಲ್ ಫೇಸ್ ರೇವೆಲ್ ಆಗೇ ಬಿಡ್ತು. ಹಾಗಾದ್ರೆ ಏನಾಯ್ತು, ಏನ್ ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿಗೆ ನಿಜಕ್ಕೂ ಸಾಕ್ಷಿ ಶಾಪ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಗ್ನಿ ಕೈ ಇಟ್ಕೊಂಡಾಗ ಒಂದ್ ರೀತಿ, ಕೈ ಬಿಟ್ಟಾಗ ಒಂದ್ ರೀತಿ ನಡ್ಕೋತಾನೆ ಇರ್ತಾರೆ. ಅದನ್ನ ನೋಡಿದ್ರೆ ತುಂಬಾನೇ ವಿಯರ್ ಫೀಲ್ ಅನ್ಸ್ಬಿಟ್ಟಿದೆ ಇಲ್ಲಿ ಸಾಕ್ಷಿಗೆ. ಯಾಕಂದ್ರೆ ಕಾಲ್ ಇಟ್ಕೊಂಡು ತುಂಬಾನೇ ಸಾಫ್ಟ್ ಆಗಿ ಮಾತಾಡ್ತಂತ ಅಗ್ನಿ ಯಾವಾಗ ಕೈ ಬಿಟ್ಟು ಸಾಕ್ಷಿ ಮುಂದೆ ಹೋಗ್ತಿದ್ದಾಗೆ ಆಲ್ರೆಡಿ ಕೋಪ ಅಗ್ನಿಯನ್ನ ರೋಷಾಗ್ನಿಯನ್ನ ತೋರಿಸೋದಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ಸಾಕ್ಷಿಗೆ ತಲೆ ಕೆಟ್ಟು ಹೋಗುತ್ತೆ. ಏನಿದು ಈ ಮನುಷ್ಯ ಒಂದೊಂದು ಕ್ಷಣ ಒಂದೊಂದು ರೀತಿ ಆಡ್ತಾರೆ ಅಂತ. ಹಾಗಾಗಿ ಇಡೀ ಶಾಪನೇ ಹಾಕ್ಬಿಡ್ತಾಳೆ, ನಿನ್ ಗಂಟ್ಲಿಗೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ. ಫೈನಲಿ ಇಲ್ಲಿ ಸಾಕ್ಷಿ ಕತೆ, ಅಗ್ನಿ ಕತೆ ಈ ರೀತಿ ಆದ್ರೆ ಅತ್ತ ಕಡೆ ಸಾಕ್ಷಿ ಮನೆಗೆ ಹೋಗ್ತಿದ್ದಾಗ ಮಾವ ನಿಂಗೆ ಯಾವುದೇ ರೀತಿಯಲ್ಲೂ ಕೂಡ ತನ್ನ ಹೆಂಡತಿ ಮಕ್ಕಳು ತೊಂದರೆ ಕೊಡ್ತಿಲ್ಲ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಮಾವ ಯಾವುದೇ ರೀತಿಯಲ್ಲೂ ತೊಂದರೆ ಆಗ್ತಿಲ್ಲ ಅಂತ ಹೇಳಿ ಸಾಕ್ಷಿ ಭೂಮಿ ಜೊತೆ ರೂಮಿಗೆ ಹೋಗ್ತಾರ. ತದನಂತರ ತನ್ನ ಹೆಂಡತಿ ಮಕ್ಳ ಹತ್ರ ಬಂದಿದೆ, ನಿಮ್ಗೆ ಅನುಮಾನ ಬಂದಿರ್ಬೇಕಲ್ವಾ ಪಾಪ, ನೀವು ಎಲ್ಲರೂ ಕೂಡ ಸಾಕ್ಷಿ ಆಫೀಸ್ಗೆ ಹೋಗಿದ್ದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ರ, ನಿಮ್ಗೆ ಅನಿಸ್ತಿರ್ಬೇಕಲ್ವಾ ಸಾಕ್ಷಿಯನ್ನ ಹೇಗಾದ್ರೂ ಆಟ ಆಡಿಸಬಹುದಿತ್ತು ಅಂತ. ಬಟ್ ಅದೇ ರೀತಿ ಆಗೋದಕ್ಕೆ ಬಿಡುವುದಿಲ್ಲ. ಮೊದಲಿನ ಸಾಕ್ಷಿ ಅಲ್ಲ ಅಲ್ಲಿರುವುದು. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಬಂಡವಾಳವನ್ನ ಅವಳ ಹತ್ರ ಬಿಚ್ಚಿಟ್ಟಿದ್ಯಾರು ಅಂತ ಗೊತ್ತಾ, ನಾನೇನೆ. ನಿಮ್ಮ ಡೂಪ್ಲಿಕೇಟ್ ಮಾಸ್ಕ್ ವಿಶ್ವವನ್ನ ಕೂಡ ಹಿಡಿದು ನಾನೇನೆ ಅಂತ ಹೇಳಿ ಅಪ್ಪ ಹೇಳ್ತಾರ. ಏನಪ್ಪಾ ಇದು, ಅವಳಿಗೋಸ್ಕರ ನಮ್ಮ ಬಗ್ಗೆ ನೀವು ಈ ರೀತಿ ಮಾತಾಡೋದು ಎಷ್ಟು ಸರಿ? ನೀವು ನಿಜವಾಗ್ಲೂ ನಮ್ಮ ಅಪ್ಪನೇನಾ ಅಂತ ಹೇಳಿದಾಗ, ನಿಮ್ಮ ಅಪ್ಪ ಆಗಿರೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ನಿಮ್ಮ ಅಮ್ಮ ಮಾಡ್ತಿದ್ದಾಳಲ್ಲ ಆ ಕೆಲಸ ನೀವು ಮಾಡಬಾರ್ದು, ನಿಮ್ಮ ಅಮ್ಮನ ರೀತಿ ನೀವು ಆಗಬಾರ್ದು ಅಂತ ಇನ್ನು ಮುಂದೆನಾದ್ರೂ ಬದಲಾಗಿ ಅಂತ ಕೇಳ್ಕೊತಿದ್ದೇನೆ ಅಂತ ಅಪ್ಪ ಹೇಳ್ತಾರೆ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನೀವೇ ಹೇಳ್ದಾಗೆ ಇರುವುದಿಲ್ಲ, ನಾವೇನೇ ಇದ್ರೂ ಕೂಡ ಅಮ್ಮ ಹೇಳ್ದಾಗೇನೆ ಇರೋದು, ಅಮ್ಮನ ತಾರಾನೇ ಇರೋದು ಅಂತ ಮಕ್ಕಳೇ ಹೇಳ್ತಾರೆ. ನಿಮ್ಗೆ ಇಷ್ಟ ಹೇಳಿದ ಮೇಲೂ ನಿಮ್ಗೆ ಹಾಗೆ ಇರಬೇಕು ಅನ್ಸಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದಿನ ಪಶ್ಚಾತ್ತಾಪ ಪಡ್ತೀರಾ, ಅನುಭವಿಸಿ ಅವತ್ತು ಮಾತನಾಡ್ತೀನಿ ಅಂತ ಹೇಳಿ ಅಪ್ಪ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಏನಿದು ಈ ಮನೆಯಲ್ಲಿ ಎಲ್ಲರೂ ಸಾಕ್ಷಿ ಪರವಾಗಿನ, ನಮಗೋಸ್ಕರ ಯಾರು ಇಲ್ಲ. ಅಪ್ಪ ಅಷ್ಟೆಲ್ಲ ಮಾತಾಡ್ತಿದ್ದಾರೆ, ಅವಳ ಪರ ನಿಂತು ಮಾತಾಡ್ತಿದ್ದಾರೆ, ಆದ್ರೂ ಕೂಡ ನೀವು ಮೌನವಾಗೇ ಇದ್ದೀರಲ್ವ, ನೀವು ಏನು ಮಾತಾಡ್ಲೇ ಇಲ್ವಲ್ಲ ಅಂತ ಮಕ್ಕಳು ಕೇಳಿದಾಗ, ಕೆಲವೊಮ್ಮೆ ಮಾತಾಡದೆ ಮೌನವಾಗಿರ್ಬೇಕಾಗತ್ತಾ? ನಾವು ಮಾತಾಡಿ ಸಾಕಾಗಿದೆ, ಇನ್ನು ಮೌನನೇ ಲೇಸು ಅನ್ನೋದು ಒಳಿತು. ಅದಕ್ಕೋಸ್ಕರನೇ ಮೌನವಾಗಿದ್ದೇನೆ, ಮೌನವಾಗಿತ್ಕೊಂಡೆ ಏನೇನೆಲ್ಲ ಆಗತ್ತೆ ಅನ್ನೋದನ್ನ ನೋಡ್ತಾ ಇರಿ ಅಂತ ಹೇಳಿ ಅಮ್ಮ ತನ್ನ ಮಕ್ಕಳು ಇಬ್ರಿಗೂ ಕೂಡ ತಿಳಿಸ್ತಾರೆ. ಇತ್ತ ಕಡೆ ಅಗ್ನಿ ನೆನಪು ಮಾಡ್ಕೊತಾಳೆ ಸಾಕ್ಷಿ, ಆ ಕಡೆ ಅಗ್ನಿ ಕೂಡ ಸಾಕ್ಷಿಯನ್ನೇ ನೆನಪು ಮಾಡ್ಕೊತಾರೆ. ಇತ್ತ ಕಡೆ ರಾಜು ಕೂಡ ಸಾಕ್ಷಿಯನ್ನೇ ನೆನಪು ಮಾಡ್ಕೊತಿದ್ದಾರೆ. ಬಟ್ ಸಾಕ್ಷಿ ಮಾತ್ರ ನೆನಪಾಗ್ತಿರೋದು ಅಗ್ನಿ ಜೊತೆ ಕಳೆದಂಥ ಕ್ಷಣಗಳು ನೆನಪಾಗ್ತದೆ. ಅವಳ ಕಾಲಿಗೆ ಮನೆಯಲ್ಲೂ ಕೂಡ ಪೆಟ್ಟಾಗತ್ತೆ. ಮನೆಯಲ್ಲಿ ಪೆಟ್ಟಾಗ್ತಿದ್ದಾಗೆ ಅಲ್ಲಿ ಪೆಟ್ಟಾಗಿದ್ದು, ಅಗ್ನಿ ಕಾಲಿಟ್ಕೊಂಡಿದ್ದು, ಮಸಾಜ್ ಮಾಡಿದ್ದು ಎಲ್ಲವನ್ನ ಕೂಡ ಇಲ್ಲಿ ಸಾಕ್ಷಿ ನೆನಪು ಮಾಡ್ಕೊಂಡು ನಗ್ತಿರ್ತಾಳೆ. ಏನಾಯ್ತಕ್ಕ ಅಂತ ಹೇಳಿ ತಂಗಿ ಕೇಳಿದ ತಕ್ಷಣ ಅಗ್ನಿ ಅನ್ನೋ ಹೆಸರನ್ನ ಹೇಳಿದ ತಕ್ಷಣ, ಏನಕ್ಕ ಅಗ್ನಿ ಅನ್ನೋ ಹೆಸರು ಹೇಳ್ತಿದ್ಯಾ, ಏನ್ ಮಾಡ್ದ ಅವನು ನಿನ್ಗೆ ಇವತ್ತು ಅಂತ ಹೇಳಿದಾಗ, ಅವ್ರು ಏನೂ ಮಾಡಿಲ್ಲ ಭೂಮಿ, ನಿಜ ಹೇಳ, ಅವ್ರು ಕೋಪದಲ್ಲಿ ಮಾತಾಡ್ತಾರೆ ಅನ್ನೋದು ಬಿಟ್ಟು ಅವರು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾರೆ. ಹೌದು, ರಾಜು ಅವ್ರನ್ನ ನೋಡಿ ಕಲಿಬೇಕು, ರಾಜು ಅವರು ಎಷ್ಟು ಸಾಫ್ಟ್ ಆಗಿರ್ತಾರೆ ನೋಡು ಅಂತ ಹೇಳಿ ತಂಗಿ ಭೂಮಿಯ ಸಾಕ್ಷಿಗೆ ತಿಳಿಸ್ತಿದ್ದಾರೆ. ತದನಂತರ ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಅತ್ತ ಕಡೆ ಅಗ್ನಿ ಎಚ್ಚರ ಆಗ್ತಾರೆ. ಗೋಪಣ್ಣ ಬರ್ತಿದ್ದಾಗೆ ಗೋಪಣ್ಣ ರೇಗ್ಸೋಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಅಗ್ನಿ ಕೆಡ್ಡುವಾಗ್ತಾರೆ. ಮಾತಾಡೋಕ್ಕೂ ಆಗ್ತಿಲ್ಲ ಅಗ್ನಿಗೆ. ಮಾತಾಡೋಕೆ ಹೋದ್ರೆ ಗಂಟ್ಲು ಕಟ್ಕೊಂಡಿದೆ, ಮಾತಾಡಿದ್ರೆ ಒಂದು ಪದ ಕೂಡ ಆಚೆ ಬರ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಗ್ನಿ ಕೋಪ ಜಾಸ್ತಿ ಆಗ್ತದೆ. ತಕ್ಷಣ ಸಾಕ್ಷಿ ನೆನೆ ಹಿಡಿ ಶಾಪ ಹಾಕಿದ್ದನ್ನ ನೆನಪು ಮಾಡ್ಕೊಂಡ್ ಬಿಡ್ತಾರೆ. ನಿನ್ ಗಂಟ್ಲಿಗೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಹೇಳಿದ್ದು, ಏನಪ್ಪಾ ಇದು ಅವಳು ಹೇಳಿದಾಗ ಆಗೋಯ್ತಲ್ಲ ಅಂತ ಅನ್ಕೋತಾರೆ ಅಗ್ನಿ. ತದನಂತರ ಆಯ್ತ ಕಡೆ ಆಫೀಸ್ಗೆ ಹೊರಟಿದ್ದಾಳೆ ಸಾಕ್ಷಿ. ಅದಕ್ಕೂ ಮುನ್ನ ಇಲ್ಲಿ ರಾಜು ಮನೆಯವ್ರಿಗೆ ಹತ್ರ ಆಗ್ತಿದ್ದಾರೆ, ಸಾಕ್ಷಿ ಮಾವನ್ಗೆ ಹತ್ರ ಆಗ್ತಿದ್ದಾರೆ, ಅವ್ರ ಜೊತೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಇತ್ತ ಕಡೆ ಅವ್ನಿಗೆ ಕೊಟ್ಟು ಸಾಕ್ಷಿಯನ್ನ ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಅವ್ರಿಗೂ ಇದೆ, ಭೂಮಿಗೂ ಇದೆ. ಬಟ್ ಸಾಕ್ಷಿಗಿದೆಯಾ ಅನ್ನೋದೇ ಕ್ವೆಶನ್ ಮಾರ್ಕ್. ಬಟ್ ಅದು ಇವತ್ತು ಕ್ಲಿಯರ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಸಾಕ್ಷಿ ಆಫೀಸ್ಗೆ ಹೋಗೋಕೆ ಅಂತ ಬಂದಾಗ ಆಲ್ರೆಡಿ ಹೊರಗಡೆ ಬಂದು ರಾಜು ನಿಂತ್ಕೊಂಡಿರ್ತಾರ. ಸಾಕ್ಷಿ ಬಂದ ತಕ್ಷಣ ಆಫೀಸ್ಗೆ ಹೋಗ್ತಿದ್ರ, ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ತಾರ. ಹಾ ಆಯ್ತು, ಹೌದು, ನೀವ್ ಯಾಕೆ ಯಾವಾಗ್ಲೂ ಕೂಡ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳೋದು? ನಿಜವಾಗ್ಲೂ ನನ್ಗೆ ಯಾವ್ದು ಇಷ್ಟ ಆಗೋದಿಲ್ಲ ಇದೆಲ್ಲ. ಯಾಕೆ ಗೊತ್ತಾ, ನಾನು ಅವತ್ತೇ ಕ್ಲಿಯರ್ ಮಾಡಿದ್ದೀನಿ, ನೀವ್ ಏನ್ ನನ್ನ ಹತ್ರ ಮಾತಾಡಿದ್ರು ಆ ವಿಷಯವಾಗಿ ನನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸುಮ್ಮನೆ ವಿನಾಕಾರಣ ಏನೇನೋ ಉದ್ದೇಶ ಇಟ್ಕೊಂಡಿದ್ರೆ ಖಂಡಿತ ಅದೆಲ್ಲವನ್ನ ಕೂಡ ಬಿಟ್ಬಿಡಿ, ಯಾವ್ದು ಕೂಡ ಈಡೇರುವುದಿಲ್ಲ. ನಿಮ್ಗೆ ಈ ಒಂದು ಮನೆಯಲ್ಲಿ ಪೇನ್ ಗೆಸ್ಟ್
ಆಗಿ ಇರಬೇಕು ಅನ್ಸಿದ್ರೆ ಇರಿ, ಅದಕ್ಕೆ ಬಿಟ್ಟು ಬೇರೆ ಉದ್ದೇಶ ಇಟ್ಕೊಂಡು ಇರ್ತೀನಿ ಅಂದರೆ ಖಂಡಿತ ಈಗಲೇ ನೀವು ಮನೆಗೆ ಹೋಗ್ತಾ ಇರ್ಬೋದು, ಬೇರೆ ಕಡೆಗೆ ನಿಮ್ಮ ಮನೆಗೆ ಹೋಗ್ತಾ ಇರ್ಬೋದು ಬೇರೆ ಕಡೆಗೆ ಅಂತ ಹೇಳಿದೆ ಇಲ್ಲಿ ಸಾಕ್ಷಿ. ಹಾಗೆ ಮುಖ ಹೊಡೆದಾಗೆ ಮಾತಾಡ್ಬಿಡ್ತಾಳೆ ರಾಜುಗೆ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ. ಈ ಕಡೆ ಮಾವ ಮತ್ತು ಭೂಮಿಗೂ ಬೇಜಾರ ಆಗುತ್ತೆ. ಯಾಕಂದರೆ ಇಲ್ಲಿ ಸಾಕ್ಷಿ ಮಾತನಾಡಬೇಕಾದ್ರೆ ನನಗೆ ಮದುವೆ ಗೆದ್ವೆ ಯಾವುದೇ ಉದ್ದೇಶ ಕೂಡ ಇಲ್ಲ, ಆ ಒಂದು ಆಲೋಚನೆ ಕೂಡ ನಾನು ಮಾಡಿಲ್ಲ. ನನಗೆ ಇರೋ ಸಮಸ್ಯೆಗಳೇ ಸಾಕಷ್ಟಿದೆ, ಅದರ ಜೊತೆ ಮತ್ತೊಂದು ಸಮಸ್ಯೆಯನ್ನು ಕೂಡ ನಾನು ತಲೆಗೆ ಹಾಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳಿ ಹೊರಟ್ಬಿಡ್ತಾರೆ. ನಂತರ ಇಲ್ಲಿ ರಾಜು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕಾದ್ರೆ ಅವ್ರಿಗೊಂದು ಕಾಲ್ ಬರುತ್ತೆ. ಬರ್ತಿದ್ದೀನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದು ಅದಿತಿ ಕಾಲ್ ಅಂತಾನೆ ಅನ್ನಿಸ್ತದೆ. ಇದರ ನಡುವೆ ಅಲ್ಲಿಗೆ ಸಾಕ್ಷಿ ಅತ್ತೆ ಬರ್ತಾರೆ. ಬರ್ತಿದ್ದಾಗನೇ ಮರಳಿ ಯತ್ನವ ಮಾಡು ಅಂತ ಹೇಳಿ ರೇಗಿಸೋದಕ್ಕೆ ಮುಂದಾಗ್ತಾರೆ. ಆಗ ಇಲ್ಲಿ ರಾಜು ನಾನು ಅನ್ಕೊಂಡಿದ್ದನ್ನ ಸಾಧಿಸ್ದೆ ಬಿಡು, ಮಾತೆ ಇಲ್ಲ, ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂತ ಹೇಳಿ ನಿಜವಾಗ್ಲೂ ಬೇರೆ ತೆರನಾಗೆ ಮಾತಾಡ್ತಾರೆ. ಇಷ್ಟು ದಿನ ಕಾಣ್ತಾ ಇದ್ದಂಥ ರಾಜು ಈಗ ಕಾಣಿಸ್ತಿಲ್ಲ. ಇಲ್ಲಿ ಸಾಕ್ಷಿ ಅತ್ತೆ ಜೊತೆ ಮಾತಾಡಬೇಕಾದ್ರೆ ನಿಜಕ್ಕೂ ಬೇರೆ ರಾಜುನೇ ಕಾಣಿಸ್ತಿದ್ದಾನೆ ಅಂತಲೇ ಹೇಳ್ಬೋದು. ಇತ್ತ ಕಡೆ ಅಗ್ನಿಗೆ ಗಂಟ್ಲು ಬರ್ತಿಲ್ಲ. ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಡಾಕ್ಟರ್ನ ಕರೆಸಿದ್ದಾರೆ, ಡಾಕ್ಟರ್ ಚೆಕ್ ಮಾಡ್ತಾರೆ. ಇದೆಲ್ಲ ಸ್ಲೋಲಿ ರೆಡಿ ಆಗಬೇಕಾಗತ್ತೆ, ಸರಿ ಹೋಗಬೇಕಾಗತ್ತೆ, ನೀವು ಸಾವಧಾನದಿಂದ ಕಾಯಬೇಕಾಗತ್ತೆ. ಹಾಗೆ ರೆಸ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲ ಸಾರ್ಟ್ ಔಟ್ ಆಗುತ್ತೆ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಮೀಟಿಂಗ್ ಹೋಗಬೇಕಾಗಿದೆ. ಹಾಗಾಗಿ ಅರವಿಂದ್ ಅವರು ನಾನೇ ಮೀಟಿಂಗ್ ಹೋಗ್ತೀನಿ ಅಂದಾಗ ಇಲ್ಲ ಅಂತ ಹೇಳಿ ಹೆಂಡತಿ ಮತ್ತು ಮಗಳು ಇಬ್ರು ಕೂಡ ಹೇಳ್ತಾರೆ. ಇಲ್ಲಿ ಅಗ್ನಿ ಬೇಡ ನಾನೇ ಹೋಗ್ತೀನಿ ಅಂತಾರೆ. ನೀವು ಹೇಗೆ ಹೋಗೋದಕ್ಕೆ ಸಾಧ್ಯ, ಖಂಡಿತ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅರವಿಂದ್ ಹೇಳ್ತಾರೆ. ಬಟ್ ಇಲ್ಲಿ ಮಲ್ಲಿಕಾ ನಾನೇ ಹೋಗ್ತೀನಿ ಅಂದಾಗ ಬೇಡ ಮಲ್ಲಿಕಾ, ನೀನು ಮತ್ತೆ ಮನೀಶ್ ಇಬ್ರು ಕೂಡ ಬೇರೆ ಒಂದು ಮೀಟಿಂಗ್ಗೆ ಹೋಗ್ಬೇಕಾಗಿದೆ, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಸಾಕ್ಷಿ ಬರ್ತಾಳೆ. ಸಾಕ್ಷಿ ಬರ್ತಿದ್ದಾಗೆ ಇಲ್ಲಿ ಅಗ್ನಿ ಒಂದಷ್ಟು ವಿಷಯಗಳನ್ನ ಹೇಳ್ತಿದ್ದಾರೆ. ಯಾರೊಬ್ರಿಗೂ ಅಗ್ನಿ ಏನೇ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಸಾಕ್ಷಿ ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ. ಬಟ್ ಅರವಿಂದ ಯಾವುದೇ ಕಾರಣಕ್ಕೂ ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸ್ತಾರೆ. ಹಾಗಾಗಿ ಏನ್ ಮಾಡುದು ಅಂತದ್ದಾಗಿ ಅಗ್ನಿ ಜೊತೆ ಇಲ್ಲಿ ಸಾಕ್ಷಿಯನ್ನ ಕಳಿಸಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ತಂಗಿ ಯೋಚನೆ ಮಾಡಿದೆ. ಅಣ್ಣನ ಜೊತೆ ಸಾಕ್ಷಿಯನ್ನ ಕಳ್ಸೋಣ, ಯಾಕಂದ್ರೆ ಅಗ್ನಿ ಅಣ್ಣ ಏನ್ ಮಾತಾಡ್ತಿದ್ದಾನೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಿರೋದು ಸಾಕ್ಷಿ ಮಾತ್ರನೇ. ಹಾಗಾಗಿ ಅವ್ರನ್ನೇ ಕಳ್ಸೋಣ ಅಂದಾಗ ಇಲ್ಲ ನಾನು ಹೋಗಲ್ಲ ಸರ್ ಅಂತ ಹೇಳಿ ಸಾಕ್ಷಿ ಹೇಳಿದಾಗ, ಪ್ಲೀಸ್ ಸಾಕ್ಷಿ ಹಾಗಿದ್ರೆ ನಿಮ್ಗೆ ಇಬ್ರಿಗೂ ಕೂಡ ಅಪ್ಪಲು ಹೋಗಿ ಅವರ ಆರೋಗ್ಯ ಹಾಳಾಗೋದು ಸರಿ ಕಾಣಿಸುತ್ತಾ ಅಂತ ಆದಿತ್ಯ ಎಮೋಷನಲಿ ಹೇಳಿದಾಗ ಸರಿ ಹೋಗ್ತೀನಿ ಅಂತ ಸಾಕ್ಷಿ ಒಪ್ಕೋತಾಳೆ. ಈ ಕಡೆ ಅಗ್ನಿ ಅಲ್ಲೇ ಸಿಡಿಮಿಡಿಗೊಳ್ತಿದ್ದಾರೆ, ರೇಗ್ತಿದ್ದಾರೆ. ಫೈನಲಿ ಇಲ್ಲಿ ಅಗ್ನಿ ಜೊತೆ ಸಾಕ್ಷಿ ಆಫೀಸ್ಗೆ ಬಂದಿದ್ದಾಳೆ. ಮೀಟಿಂಗ್ ನಲ್ಲಿ ಅಗ್ನಿ ಏನೇ ಹೇಳ್ತಿದ್ದಾನೋ ಅದು ಎಲ್ಲವನ್ನ ಕೂಡ ಸಾಕ್ಷಿ ಕನ್ವೆ ಮಾಡಬೇಕಾಗಿದೆ. ಅದಕ್ಕೂ ಮೊದಲು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿದೆ. ಆ ಒಂದು ಪ್ರಿಪ್ರೇಷನ್ ಅಲ್ಲಿ ಇಲ್ಲಿ ಅಗ್ನಿ ಮಾತಾಡಕ್ಕಾಗದೆ ಇದು ಒಂದಷ್ಟು ವಿಷಯಗಳನ್ನ ಕನ್ವೆ ಮಾಡ್ತಿದ್ದಾರೆ. ಅದನ್ನ ತುಂಬಾ ಚಂದ ಇಲ್ಲಿ ಸಾಕ್ಷಿ ಕೂಡ ಅರ್ಥ ಮಾಡಿಕೊಂಡು ಎಲ್ಲ ಪ್ರಾಜೆಕ್ಟ್ ಅನ್ನ ಕೂಡ ರೆಡಿ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು